ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ಬಂದು ಒಂದು ವೀಕ್ದು ವ್ಲಾಗ್ ಆಗಿರುತ್ತೆ. ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದಿಟ್ಕೊಂಡಿದ್ದೆ. ಸೊ ಇವಾಗ ನಾನು ಒಂದೇ ವಿಡಿಯೋದಲ್ಲಿ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇವಳು ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದ್ದಾಳೆ ಫೋಟೋಸ್ಗೆ ಅಂತ. ನೆಕ್ಸ್ಟ್ 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 ಪೋಸ್. ಹಾಂ 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 ಓಕೆ 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 ಹಾಂ ಓಕೆ ನೆಕ್ಸ್ಟ್ ಪೋಸ್. ಐಶ್ಯಾಡೋ ತೋರ್ಸು ನಿಂದು. ಅಮ್ಮ ಮರಬೆಲ್ಲಿ ಸಿಚಿನ್ ಮರಬೆಲ್ಲಿ ಐಶ್ಯಾಡೋ ತೋರಿಸ್ತಾ ನೀನು ಐಶ್ಯಾಡೋ ತೋರಿಸ್ತಿ ಅಮ್ಮ ಫೋಟೋ ತೆಗಿತಲ್ಲ. ಹೌದು. ನಾನು ಅಂತರ ಕೈ ಬಿದ್ದು ಕೈ ಓಕೆ. ಹಾಂ ಸೂಪರ್. ಒಂದು ರೌಂಡ್ ಹೊಡಿ. ರೌಂಡ್. ಸೊ ಇವಾಗ ನಾನು ಕೆಲವೊಂದು ನಂದು ಹೊಸ ಸ್ಯಾರಿಗಳಿದ್ದು ಅದಕ್ಕೆಲ್ಲ ಬ್ಲೌಸ್ನ ಸ್ಟಿಚ್ ಮಾಡಿಸೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ ಯಾವ್ಯಾವ ಥರ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಬಿಟ್ಟು. ಸೊ ಒಂದೇ ಸರಿ ನಾವು ಎಲ್ಲ ಸ್ಯಾರೀಸ್ನೂ ತೊಗೊಂಡೋಗಿ ಸ್ಟಿಚ್ಚಿಗೆ ಕೊಡ್ತೀವಿ ಅಂತಂದರೆ ಅವರಿಗೂ ಡಿಸೈನ್ ಕನ್ಫ್ಯೂಸ್ ಆಗುತ್ತೆ ನಾವು ಯಾವುದ್ಯಾವ್ದು ಹೇಳ್ತೀವಿ ಅಂತ. ಸೊ ಹಾಗೆ ಟೈಮು ತುಂಬ ಜಾಸ್ತಿ ತೊಗೊತಾರೆ ಆ್ಯಂಡ್ ಏನಕ್ಕಾದರೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ನಾನು ಒಂದೊಂದೇ ಸ್ಯಾರಿಗಳನ್ನ ಒಂದು ತಿಂಗಳಿಗೊಂದು 2-3 ಈ ಥರ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಕೊಡ್ತಾ ಇರ್ತೀನಿ. ಹಾಗೆ ನಿಮಗೂ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದು ಒಂದು ಕ್ರೀಮ್ ವಿತ್ ಪಿಂಕ್ ಅಲ್ಲಿ ಇರೋವಂಥ ಸ್ಯಾರಿ, ಬಾರ್ಡರ್ಲೆಸ್ ಸ್ಯಾರಿ ಇದು. ಸೊ ಇದನ್ನು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೆಗ್ದಿಟ್ಕೊಂಡಿದ್ದೀನಿ. ಈ ಥರ ಇದೆ ಇದು ಸ್ಯಾರಿ ಕಾಂಬಿನೇಷನ್. ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಕಾಪರ್ ಕಲರ್ ಇರೋವಂಥದ್ದು ಇದು ಗೋಲ್ಡ್ ಅಲ್ಲ, ಕಾಪರ್ ಇರೋದು. ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ ನನಗೆ. ಕಾಪರ್ ಕಲರ್ ಇರೋವಂಥ ಡಿಸೈನು ಇದು. ಸೊ ಬ್ಲೌಸ್ ಏನಾದ್ರು ಇಸ್ಕೊಂಡು ಬಂದಮೇಲೆ ನಾನು ತೋರಿಸ್ತೀನಿ ಹೇಗೆ ನಾನು ಡಿಸೈನ್ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಬ್ಲೌಸು ಆ್ಯಂಡ್ ಏನಂತಾರೆ ಸೆರಗು ಇದು ಬಂದು ಪಿಂಕ್ ಕಲರಲ್ಲಿದೆ. ಫುಲ್ ಸ್ಯಾರಿ ಬಂದು ಗೋಲ್ಡ್ ಕಾಪರ್ ಮಿಕ್ಸಲ್ಲಿ ಇರೋವಂಥ ಸ್ಯಾರಿ ಅದು, ಓಕೆನಾ. ಸೊ ಅದರದ್ದು ಬ್ಲೌಸ್ ಇಸ್ಕೊಂಡು ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ಬಂದು ನನ್ನ ಫಸ್ಟು ಸ್ಯಾರಿದು ಬ್ಲೌಸ್. ನಾನು ವರ್ಕ್ ಮಾಡಿ ಹೊಲಿಸ್ಕೊಂಡಿದ್ದಂಥ ಫಸ್ಟ್ ಬ್ಲೌಸ್ ಇದೇನೇನೆ. ಸೊ ನಮ್ಮ ಅಕ್ಕನ ಮದುವೆಗೆ ಹೊಲಿಸ್ಕೊಂಡಿದ್ದು ಒಂದು 3.5 ಇಯರ್ಸ್ ಆಯಿತು. ಸೊ ಇದು ಫಸ್ಟು ನಾನು ವರ್ಕ್ ಮಾಡಿ ಹೊಲಿಸ್ಕೊಂಡಿದ್ದು ಈ ಥರ. ಸ್ಯಾರಿ ಬಂದು ಗ್ರೀನ್ ಕಲರ್ ಇದೆ, ಡಾರ್ಕ್ ಗ್ರೀನ್. ಅದಕ್ಕೆ ಈ ಥರ ಬ್ಲೂ ಕಾಂಬಿನೇಷನಲ್ಲಿ ಬ್ಲೌಸ್ ಬಂದಿತ್ತು. ಇದಕ್ಕೆ ಹೀಗೆ ಕಮಲ ಹೂವಿಂದು ವರ್ಕ್ ಮಾಡಿಸ್ಕೊಂಡಿದ್ದೆ. ಆವಾಗ ಇದು ನನಗೆ ಗ್ರ್ಯಾಂಡ್ ಅಂತ ಅನ್ನಿಸ್ತಾ ಇತ್ತು, ಬಿಕಾಸ್ ಅದು ಫಸ್ಟ್ ಟೈಮ್ ಅಲ್ವಾ ನಾನು ನೋಡಿದ್ದು, ಹಾಗಾಗಿ. ಬಟ್ ಇವಾಗ ಅನಿಸುತ್ತೆ ಎಷ್ಟು ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಾ ಅಂತ ಅಂದ್ಬಿಟ್ಟು. ಬಟ್ ಆದರೂ ತುಂಬ ಚೆನ್ನಾಗಿ ನಮಗೆ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಇದನ್ನು 3.5 ಇಯರ್ಸ್ ಆಯಿತು. ಒಂದು ಸ್ಟೋನ್ ಆಗಲಿ ಒಂದು ಮಣಿ ಆಗಲಿ ಶೇಡ್ ಹೋಗಿಲ್ಲ, ಅಷ್ಟು ಚೆನ್ನಾಗಿದೆ ಇದು. ಸೊ ನಾನು ಇವಾಗ ರೀಸೆಂಟಾಗಿ ಅದೇ ಶಾಪಿಗೆ ಹೋಗಿದ್ದೆ. ಅವಾಗ ಇದೇ ಬ್ಲೌಸ್ನ ತೊಗೊಂಡೋಗಿ ಕೊಟ್ಟೆ ನಾನು. ಸೊ ಇದೇ ಥರ ಅಳತೆಯಲ್ಲಿ ನನಗೆ ಮೆಷರ್ಮೆಂಟಲ್ಲಿ ಹೊಲ್ಕೊಡಿ ಅಂತ ಅಂದ್ಬಿಟ್ಟು. ಅವಾಗ ಅವರೇ ಶಾಕ್ ಆದರು, ಇದು ನಾನೇ ಹೊಲ್ಕೊಟ್ಟಿದ್ದ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿ ಹೊಲ್ದು ಕೊಟ್ಟಿದ್ರು ಅದು ಒಂದು. ಆ್ಯಂಡ್ ಇದು ಒಂದು ಸ್ಯಾರಿ ನೋಡಿ, ಈ ಥರ ಹೀಗೆ ಏನು ವರ್ಕ್ ಮಾಡಿಸಿಲ್ಲ, ಬಟ್ ನಾರ್ಮಲ್ ಬ್ಲೌಸ್ ಇದು ಡಿಸೈನು. ಬಟ್ ಕೆಲವೊಂದು ಲೇಸ್ಗಳೆಲ್ಲ ಸಿಗುತ್ತೆ, ಸೊ ಅದನ್ನು ಹಾಕಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿರೋವಂಥದ್ದು. ಬಫ್ ಸ್ಲೀವ್ಸಲ್ಲಿ ಕೆಳಗಡೆ ಬಾರ್ಡರ್ ಕೊಡಿಸ್ಕೊಂಡಿದ್ದೀನಿ. ನಿಮ್ಗೇನಾದರೂ ನಂದು ಬ್ಲೌಸಸ್ ಡಿಸೈನ್ಸ್ ಏನಾದರೂ ತೋರಿಸ್ಬೇಕು ಅಂತಂದರೆ ಕಮೆಂಟ್ ಮಾಡಿ, ಅದರದ್ದು ವಿಡಿಯೋ ಮಾಡಿ ಹಾಕ್ತೀನಿ. ನನ್ನ ಹತ್ರ ತುಂಬ ಸ್ಯಾರಿ ಕಲೆಕ್ಷನ್ಸ್ ಇದೆ ಆ್ಯಂಡ್ ತುಂಬ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೀನಿ. ಬಟ್ ಜಾಸ್ತಿ ವರ್ಕ್ ಮಾಡಿ ನಾನು ಸ್ಟಿಚ್ ಮಾಡಿಸ್ಕೊಂಡಿಲ್ಲ. ಈ ಥರ ಹೀಗೆ ಬಾರ್ಡರ್ಗಳನ್ನ, ಅದಕ್ಕೆ ಮ್ಯಾಚಿಂಗ್ ಬಾರ್ಡರ್ಗಳನ್ನ ತೊಗೊಂಡು ಬಂದು ಸ್ಟಿಚ್ ಮಾಡಿಸ್ಕೊಂಡಿರೋದೇ ಜಾಸ್ತಿ ನಾನು. ಏಕೆಂದರೆ ಇವಾಗ ನಾವು ಸ್ಯಾರಿ ಎಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವೋ ಅದಕ್ಕೆ ತಕ್ಕನಂಗೆ ನಾವು ಬ್ಲೌಸ್ನು ವರ್ಕ್ ಮಾಡಿಸ್ಕೊಳ್ಳೋದು ಅಥವಾ ಸಿಂಪಲಾಗಿ ಹೊಲಿಸ್ಕೊಳ್ಳೋದು ಆ ಥರ ಮಾಡ್ಕೋಬೇಕಲ್ವ. ಹಾಗಾಗಿ ಅವಾಗೆಲ್ಲ ಸ್ಯಾರಿ ಅಷ್ಟು ಕಾಸ್ಟ್ಲಿದೆಲ್ಲ ತೊಗೊತಾ ಇರಲಿಲ್ಲ. ಹಾಗಾಗಿ ಬ್ಲೌಸ್ನೂ ಅಷ್ಟೇ ಅದ್ರ ರೇಂಜ್ಗೆನೇ ಬಾರ್ಡರ್ಗಳೆಲ್ಲ ತೊಗೊಂಡು ಬಂದು ನಾವೇ ಓನ್ ಡಿಸೈನ್ ಮಾಡಿಸ್ಕೊಂಡು ಹೊಲಿಸ್ಕೊತಾ ಇದ್ವಿ.
ಸೊ ಇವಾಗ ಕೆಲವೊಂದನ್ನ ನಾನು ಎಲ್ಲ ವರ್ಕ್ ಮಾಡಿ ಹೊಲಿಸ್ಕೊತಾ ಇದ್ದೀನಿ. ಇವಾಗ ನಾನು ಕಾಸ್ಟ್ಲಿ ಸ್ಯಾರಿಗಳು ಯಾವುದಿದ್ದಾವೆ ಅದನ್ನೆಲ್ಲ ಹೊಲಿಸ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಬೇಕು ಅಂತಂದರೆ ನಾನು ವಿಡಿಯೋ ಮಾಡ್ತೀನಿ. ಆ್ಯಂಡ್ ಇದೆಲ್ಲ ಕೆಲವೊಂದು ನೋಡಿ, ಇದು ಕಾಸಿಂದ ಥರದ್ದು ಆ್ಯಂಡ್ ಅದು ಒಂದು ಲೇಸು ಈ ಥರದ್ದೆಲ್ಲ ತಂದು ಇಟ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಯಾವುದಾದ್ರೂ ಒಂದು ಬ್ಲೌಸ್ಗೆ ಹಾಕಿಸ್ಕೋಬೇಕು. ಆ್ಯಂಡ್ ಇವಾಗ ನಾನು ನಮ್ಮಮ್ಮ ಸ್ಟಿಚ್ ಮಾಡಿಸ್ಕೊಂಡಿರೋವಂಥ ಡಿಸೈನ್ಸ್ನ ನಾನು ನನ್ನ ಸ್ಯಾರಿಗಳಿಗೆ ಹೊಲಿಸ್ಕೊತಾ ಇದ್ದೀನಿ. ಇದೊಂದು ಡಾರ್ಕ್ ಬ್ಲೂ ಕಲರ್ದು ಕ್ರೇಪ್ ಸಿಲ್ಕ್ ಸ್ಯಾರಿ ಇದೆ. ಇದಕ್ಕೆ ನಾನು ಬ್ಲೌಸ್ಗೆ ಈ ಥರ ಡಿಸೈನ್ ಮಾಡಿಸ್ಕೊಳ್ಳೋಣ ಅಂತ. ಆ್ಯಂಡ್ ಇದು ಒಂದು ಸ್ಯಾರಿ ನಮ್ಮ ಅಮ್ಮಂದನೇ, ಇದಕ್ಕೆ ಈ ಥರ ಡಿಸೈನ್ ಮಾಡಿಸ್ಕೊಂಡಿದ್ದಾರೆ. ಈ ಡಿಸೈನ್ನ ನಾನು ಅಲ್ಲಿ ಗೋಲ್ಡನ್ ಪಿಂಕ್ ಸ್ಯಾರಿ ಇದೆಯಲ್ಲ ಅದಕ್ಕೆ ಸ್ಟಿಚ್ ಮಾಡಿಸ್ಕೊತಾ ಇದ್ದೀನಿ. ಇದೆಲ್ಲ ನಾನು ಬ್ಲೌಸ್ ವರ್ಕ್ ಎಲ್ಲ ಸರಸ್ವತಿಪುರಮಲ್ಲಿ ಮಾಡಿಸ್ಕೊಂಡಿರೋದು. ಸೊ ಏನಾದರೂ ನಿಮಗೆ ಬೇಕು, ಯಾವ ಶಾಪು ತಿಳ್ಕೊಬೇಕು ಅನ್ನೋಂಗಿದ್ರೆ ತುಮಕೂರಿನಲ್ಲಿರೋರು ಕಮೆಂಟ್ ಮಾಡಿ ತೋರಿಸ್ತೀನಿ. ಸೊ ಈ ಥರ ಬ್ಯಾಗ್ನಲ್ಲಿ ನಾನು ಎಲ್ಲ ಸ್ಯಾರಿಗಳನ್ನ ಇಟ್ಕೊಂಡಿದ್ದೀನಿ. ಇದೆಲ್ಲ ನಂದು ಬ್ಲೌಸ್ ಸ್ಟಿಚ್ ಆಗಿರೋವಂಥ ಸ್ಯಾರಿಗಳು. ಕೆಲವೊಂದು ಯೂಸ್ ಮಾಡಿದ್ದೀನಿ, ಕೆಲವೊಂದು ನಾನು ಇನ್ನೂ ಯೂಸೇ ಮಾಡಿಲ್ಲ, ಸ್ಯಾರಿನ ಉಟ್ಕೊಂಡೇ ಇಲ್ಲ. ಆದ್ರೂ ಎಲ್ಲ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಇದೊಂದು ವೆಲ್ವೆಟ್ ಬ್ಲೌಸು, ಹಾಗೆ ಇದು ಒಂದು ಸ್ಯಾರಿ ಬ್ಲೌಸು ಆ್ಯಂಡ್ ಅದ್ರ ಕೆಳಗಡೆ ಇರೋದು ನಮ್ಮ ಪಾಪು ನಾಮಕರಣಕ್ಕೆ ಅಂತ ಸ್ಟಿಚ್ ಮಾಡಿಸ್ಕೊಂಡಿದ್ದೆ. ಇದು ನನ್ನ ಫ್ರೆಂಡ್ ಮದುವೆಗೆ ಅಂತ ಉಟ್ಕೊಂಡಿದ್ದೆ. ಸೊ ಇದೇ ಡಾರ್ಕ್ ಗ್ರೀನ್ ಕಲರ್ ಸ್ಯಾರಿ ನಮ್ಮ ಅಕ್ಕನ ಮದುವೆಗೆ ಅಂತ ತೊಗೊಂಡಿದ್ದು ಧಾರೆಗೆ. ಇದಕ್ಕೆ ಕುಚ್ಚೆಲ್ಲ ಹಾಕಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದು ಸ್ಯಾರಿ ಇದು. ಆ್ಯಂಡ್ ಈ ಬಾಕ್ಸ್ನಲ್ಲಿರೋವಂಥ ಸ್ಯಾರಿಗಳೆಲ್ಲ ಹೊಸ ಸ್ಯಾರಿಗಳು. ಇನ್ನೂ ಅದನ್ನು ಫೋಲ್ಡಿಂಗ್ ಇರುತ್ತಲ್ಲ ಅದನ್ನು ನಾನು ಓಪನ್ನು ಸಹ ಮಾಡಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ ಹೊಸ ಸೀರೆಗಳನ್ನ. ಇದನ್ನೆಲ್ಲ ನೆಕ್ಸ್ಟ್ ಸ್ಟಿಚ್ ಮಾಡಿಸ್ಕೊಬೇಕು ಬ್ಲೌಸಸ್ಸು. ನಂದು ಈ ಥರ ಹೀಗೆ ಓಪನ್ ಮಾಡ್ದಲೇ ಬಾಕ್ಸಲ್ಲಿ ಇಟ್ಕೊಂಡಿರೋವಂಥ ಸ್ಯಾರಿಗಳೇ ಒಂದು 10ರಿಂದ 15 ಇದ್ದಾವೆ. ಆ್ಯಂಡ್ ಸ್ಟಿಚ್ ಮಾಡಿಸಿರೋದೇ ಒಂದು 20ರಿಂದ 20 ಇರಬೇಕು ಅನಿಸುತ್ತೆ. ಇವಾಗ ಒಂದು 5 ಸೀರೆನೋ ಏನೋ ಸ್ಟಿಚ್ ಮಾಡಿಸೋಣ ಅಂತ ಎತ್ಕೊಂಡಿದ್ದೀನಿ. ಇದೆಲ್ಲ ಫ್ಯಾನ್ಸಿ ಸ್ಯಾರಿಗಳು. ಈ ಫ್ಯಾನ್ಸಿ ಸ್ಯಾರಿಗಳನ್ನೂ ನಾನು ಇನ್ನೂ ಯಾವುದೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ. ಹೇಗೆ ಕವರ್ ತೊಗೊಂಡು ಬಂದಿದ್ನೋ ನಾನು ಶಾಪಿಂದ ಹಾಗೆ ಇಟ್ಕೊಂಡಿದ್ದೀನಿ. ಅದಕ್ಕೂ ಇನ್ನೂ ಟೈಮ್ ಬಂದಿಲ್ಲ. ಸದ್ಯಕ್ಕೆ ಇದೊಂದು ಸ್ಯಾರಿ ಆ್ಯಂಡ್ ಇನ್ನೂ ಬೇರೆ ಸ್ಯಾರಿಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಎಲ್ಲ ಸ್ಟಿಚ್ ಮಾಡಿಸ್ಕೋಬೇಕು ಅಂತ. ಟೋಟಲಿ ನನ್ನ ಹತ್ರ ಈ ಥರದ್ದು 4 ಬ್ಯಾಗಲ್ಲಿ ಸ್ಯಾರಿಗಳಿದೆ. ಸೊ ಈ ಬ್ಯಾಗಲ್ಲಿ ಇರೋವಂಥ ಸ್ಯಾರಿ ಕೆಲವೊಂದು ಫ್ಯಾನ್ಸಿ ಇರೋವಂಥ ಸ್ಯಾರಿಗಳು, ಅದೆಲ್ಲ ಬ್ಲೌಸಸ್ಗಳು ಸ್ಟಿಚ್ ಆಗಿದೆ ಆಲ್ರೆಡಿ. ಆ್ಯಂಡ್ ಇದು ಎಲ್ಲ ಬ್ಲೌಸಸ್ಗಳು ಸ್ಟಿಚ್ ಆಗಿದೆ. ಟೋಟಲಿ 4 ಬ್ಯಾಗ್ ಇದೆ ಈ ಥರದ್ದು ನಂದು ಸ್ಯಾರಿಗಳದ್ದು. ಓಕೆ, ಹೇಳಿದ್ನಲ್ಲ ನಾನು ನೆಕ್ಸ್ಟು ನಾನು ಡಿಸೈನ್ ಮಾಡಿಸ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಿಮಗೆ ಈ ನನ್ನ ಬ್ಲೌಸಸ್ ಕಲೆಕ್ಷನ್ ಮತ್ತು ಸ್ಯಾರಿ ಕಲೆಕ್ಷನ್ ಅಥವಾ ಬ್ಲೌಸ್ದು ಡಿಸೈನ್ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ಸಪ್ರೇಟಾಗಿ ಒಂದು ಅದರದ್ದೇ ವಿಡಿಯೋ ಮಾಡಿ ತೋರಿಸ್ತೀನಿ. ನಿಮಗೂ ಒಂದು ಐಡಿಯಾ ಬರುತ್ತೆ ಹೇಗೆಲ್ಲ ಬ್ಲೌಸಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಬೋದು ಅಂತ ಅಂದ್ಬಿಟ್ಟು. ಆ್ಯಂಡ್ ನಾನು ವರ್ಕ್ ಇರ್ತೀನಲ್ಲ ಸ್ಯಾರಿ ಬ್ಲೌಸಸ್ಗಳು, ಅದನ್ನು ನಾನು ಈ ಥರ ಒಂದು ವೇಲ್ನಲ್ಲಿ ಇಟ್ಕೊತೀನಿ. ಬಿಕಾಸ್ ಅದರದ್ದು ಮಣಿ ಎಲ್ಲ ಶೇಡು ಹೋಗಬಾರ್ದು ಅಂತ ಅಂದ್ಬಿಟ್ಟು. ನಮ್ಮ ಪಾಪು ಬರ್ತಡೇನ ಇದೇ ಹೋಟೆಲಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಇದನ್ನೆಲ್ಲ ನೋಡಿಕೊಂಡು ಏನು ಎತ್ತ ಎಲ್ಲ ಕ್ಲೀನ್ ಮಾಡಿರಿ ಅಂತ ಎಲ್ಲ ಹೇಳಿ ಹೋದ್ವಿ. ಇಲ್ಲಿ ನಾವು ಡೆಕೋರೇಷನ್ ಮಾಡಿಸ್ತಾ ಇರೋದು. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಸ್ವಲ್ಪ ಏನಾದರೂ ತಿನ್ಕೊಂಡು ಸ್ನ್ಯಾಕ್ಸ್ ಥರ ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ ಇಲ್ಲಿ MG ರೋಡ್ಗೆ. ಆ್ಯಂಡ್ ಹೋಟೆಲ್ ಬಂದು ಕೃತುಂಗ ಅಂತ MG ರೋಡ್ 4th ಕ್ರಾಸಲ್ಲಿರೋದು. ಸೊ ನೆಕ್ಸ್ಟ್ ನಾವು ಮನೆಗೆ ಬಂದುಬಿಟ್ವಿ. ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ನಮ್ಮ ಪಾಪು ಬರ್ತ್ಡೇ ವ್ಲಾಗ್ ಬರುತ್ತೆ, ವೆಯ್ಟ್ ಮಾಡ್ತಾಯಿರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.